ಮುತ್ತುಮಾರಿಯಮ್ಮ ಮಹೋತ್ಸವನ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇವಾಗ ಹಾಲಿನ ಕೊಡ ಎಲ್ಲ ತಾವೇ ನೋಡಿದ್ದೀರ ತಮ್ಮ ಮುಂದೆನೇ. ಹಾಗೂ ಅನ್ನಸಂತರ್ಪಣೆ ಅಗ್ನಿಕುಂಡವನ್ನು ಏರ್ಪಡಿಸಿದ್ದಾರೆ. ಕರಗಾರು ತೊಗೊಂಬರ್ತಾರೆ. ನಮ್ಮ ಅಣ್ಣನ ಜೊತೆ ಎಲ್ಲ ನಮ್ಮ ರವಿಶಂಕರ್ ರವಿ ಅವರೆಲ್ಲ ಇದ್ದರು. ನೀವು ನಿಮ್ಮ ಅಣ್ಣನ ಥರ ನಮ್ಮ ಜೊತೆ ಇರಿ, ನಿಮ್ಮ ಸಹಕಾರ ನಮ್ಗೆ ಯಾವಾಗಲೂ ಇದ್ದೇ ಇರತ್ತೆ ಅಂತ ನನ್ನ ಕರೆದಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅನುಕೂಲ ಮಾಡಿಕೊಂಡಂಥ ನನ್ನ 6ನೇ ವಿಭಾಗದ ಮಿತ್ರರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸರ್, ಇದು 21ನೇ ವರ್ಷದ ಕಾರ್ಯಕ್ರಮ ನಮ್ಮದು ಅದ್ದೂರಿಯಾಗಿ ಮಾಡ್ತಾಯಿದ್ವಿ. ನಾವು ಇದು ಫಸ್ಟ್ ದಿವಸ ಶಕ್ತಿ ಕರಗ, ಮೆರವಣಿಗೆ ಆಗಿ ಹಾಲಿನ ಕೊಡ ಅಭಿಷೇಕ. 2ನೇ ದಿವಸ ನಾಳೆ ಅಗ್ನಿಕುಂಡ ಪೂಜೆ ಮತ್ತು ಅಂಬ್ಲಿ ಉಯ್ಯೋದು, ಮತ್ತು ಸಾಯಂಕಾಲ ಅಗ್ನಿಗಂಡ ಪ್ರವೇಶ, ಪುಷ್ಪ ಕರಗ, ಅಗ್ನಿಗಂಡ ಪ್ರವೇಶ, ಮತ್ತು ಶನಿವಾರ ಅನ್ನದಾನ, ಮತ್ತು ಮೆರವಣಿಗೆ ಭಾನುವಾರ ಅಮ್ಮನ ಮೆರವಣಿಗೆ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ವಿ. ಎಲ್ಲರ ಭಕ್ತಾದಿಗಳ ಕೈ ಜೋಡಿಸಿ ಎಲ್ಲ ಈ ಸಲ ಅದು ಸ್ವಲ್ಪ ಅದ್ದೂರಿಯಾಗಿ ಮಾಡ್ತಾಯಿದ್ವಿ. ಸರ್, ಎಷ್ಟು 5 ದಿವಸ ಕಾರ್ಯಕ್ರಮ. ಮತ್ತು ಸೋಮವಾರ ಮಹಾಮಂಗಳಾರತಿ ಶಾಂತಿ ಹೋಮ ನಡೀತಾ ಇದೆ. ಸರ್, ಇವತ್ತಿಂದ ಸ್ಟಾರ್ಟ್ ಆಗಿದೆಯಾ? ಇವತ್ತಿಂದ ಸ್ಟಾರ್ಟ್, ಗುರುವಾರದಿಂದ. ಸರ್, ಇವತ್ತು ಏನೇನು ಕಾರ್ಯಕ್ರಮ ಇರುತ್ತೆ? ಇವತ್ತು ಬೆಳಗ್ಗೆ ಹೋಮ, ಶಕ್ತಿ ಹೋಮ ನಡೆದಿದೆ. ಮತ್ತು ಇದು ಹಾಲಿನ ಕೊಡ ಮೆರವಣಿಗೆ, ಮತ್ತು ಇದು ಬಾಯಿಗೆ ಇದು ಹಾಕೋದು, ಏನು ಬೀಗ ಹಾಕ್ತೀವಲ್ಲ, ಇದು ಏನದು ಸೂಳ ಹಾಕಿ 9 ಅಡಿ ಉದ್ದ ಸೂಳ ಹಾಕಿ ಮೆರವಣಿಗೆ ಹೋಗ್ತಾಯಿದ್ದೀವಿ. ಸರ್, ಏನು ವಿಶೇಷತೆ ಮಾಡ್ತಾ ಇದ್ರಲ್ಲ ಈ ಕಾರ್ಯಕ್ರಮಗಳನ್ನ? 21 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ? ಅದೇ ಅಮ್ಮನಿಗೆ ಏನು ಊರ ಜನಕ್ಕೆಲ್ಲ ಏನು ಇದು ಮಾಡ್ಕೊಂಡು ಏನು ಹೇಳೋದು, ಮೈಯು ಇದೆಲ್ಲ ಇದಾಗೋದಂಗೆ, ಅಮ್ಮ ಏನು ಬರ್ದಂಗೆ ಇದು. ಮತ್ತು ವಿಶೇಷ ನಮ್ಮ ದೇವಸ್ಥಾನದಂದರೆ ಎಲ್ಲರಿಗೂ ಮದುವೆ ಆಗದೆ ಇರೋರಿಗೆಲ್ಲ ಒಂದು ಬೇಡ್ಕೊಂಡು ಹೋದರೆ ಮದುವೆ ಆಗುತ್ತೆ. ಅದು ಒಂದು ಮೇನ್ ವಿಶೇಷ. ಅದು ಎಲ್ಲ ನಡೀತಾ ಇದೆ. ಅದರಿಂದ ದೇವಸ್ಥಾನ ಉತ್ಪತ್ತಿಯಾಗಿ 45 ವರ್ಷ ಆಯಿತು. ಇವಾಗ ಸೆಂಟ್ರಲ್ಲಿ ಕೊರೋನಾಯಿಂದ ನಾವು ಸ್ವಲ್ಪ 7 ವರ್ಷ ಮಾಡಲಿಲ್ಲ. ಕುಂಭಾಭಿಷೇಕ ಮಾಡಿ ಹೋದ ವರ್ಷ ಈ ಸಲ ಅಗ್ನಿಗೊಂಡ ಪೂಜೆ ಮಾಡಿ ಕರಗ ಮೆರವಣಿಗೆ ಮಾಡ್ತೀವಿ.